ನಮಸ್ತೆ ಸ್ನೇಹಿತರೆ, ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಾನು ಫಸ್ಟ್ ಟೈಮು ಒಂದು ಗೌರ್ಮೆಂಟ್ ನೌಕರಿ ಸಿಗೋ ಎಕ್ಸಾಮ್ ಬರೆಯೋಕೆ ಹೊಂಟೀನಿ ನಮ್ಮ ಊರಿಂದ. ಆ ಜರ್ನಿ ನೆನಪಿನಾಗಿರಲಿ ಅಂತೇಳಿ ಈ ವಿಡಿಯೋ ಮಾಡಾಕತ್ತೀನಿ. ನಮ್ಮೂರಿಂದ ಎಕ್ಸಾಮ್ ಸೆಂಟರ್ನಿಂದ ತನಕ ನಾನು ಮಾಡೋ ಜರ್ನಿಯ ಡೀಟೇಲ್ಸನ್ನು ಈ ವಿಡಿಯೋದೊಳಗೆ ತಿಳಿಸಿಕೊಡ್ತೀನಿ. ಮಿಸ್ ಮಾಡದೆ ಕಡೆ ತನಕ ನೋಡಿ. ಸ್ನೇಹಿತರೆ, ಅಂತೂ ಬಸ್ ಸ್ಟ್ಯಾಂಡಲ್ಲಿ ಒಂದು ತಾಸು ವೇಟ್ ಮಾಡಿದ ಮೇಲೆ ಒಂದು ಬಸ್ ಬಂತು. ಈಗ ಈ ಬಸ್ಸಲ್ಲಿ ನಾನು ಬಾಗಲಕೋಟೆ ರೈಲ್ವೆ ಸ್ಟೇಷನ್ ತನಕ ಹೋಗಬೇಕು. ಟೈಮ್ ಇವಾಗ ಸಾಯಂಕಾಲ 6:45 ಆಗೈತಿ. ಇಲ್ಲಿಂದ ಬಾಗಲಕೋಟೆ ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕಂದ್ರೆ ಇನ್ನೂ ಒಂದು ತಾಸು ಬೇಕು. ರೈಲ್ವೆ ಆ್ಯಪ್ ಒಳಗೆ ಸರ್ಚ್ ಮಾಡಿ ನೋಡಿದ ಪ್ರಕಾರ ಬಾಗಲಕೋಟೆಯಿಂದ ಬೀರೂರು ಜಂಕ್ಷನಿಗೆ ಹೋಗೋದು ಎರಡೇ ಟ್ರೈನು. ಒಂದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್, ಇನ್ನೊಂದು ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್. ಈಗ ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ ಈಗ ಆಲ್ರೆಡಿ ಹೋಗೈತಂತ. ಇನ್ನು ಒಂದೇ ಇರೋದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಅದು 7:55ಕ್ಕೆ ಬಾಗಲಕೋಟೆ ಜಂಕ್ಷನಿಗೆ ಬರ್ತದೆ ಅಂತೇಳಿ ಸ್ಟೇಟಸ್ನಾಗ ತೋರ್ಸಾತೈತಿ. ಸೊ ನಾನು ಅಷ್ಟರೊಳಗೆ ಬಾಗಲಕೋಟೆಗೆ ಹೋಗಿ ಅಲ್ಲೇ ಹಾಲ್ ಟಿಕೆಟ್ನ ಪ್ರಿಂಟ್ ತಗೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ಬಂದು ಬಾಗಲಕೋಟೆ ಬೀರೂರು ಜಂಕ್ಷನಿಗೆ ಟಿಕೆಟ್ ತಗೋಸ್ಕೋಬೇಕು. ಟೈಮ್ ಇವಾಗ ರಾತ್ರಿ 8:20. ಇವಾಗ ಈ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಟ್ರೈನು ಬಾಗಲಕೋಟೆ ಜಂಕ್ಷನಿಗೆ ಬಂತು. ಸುಮಾರು ಅರ್ಧ ಗಂಟೆ ಲೇಟಾಗಿ ಬಂದಿದೆ ಬಾಗಲಕೋಟೆ ಜಂಕ್ಷನಿಗೆ. ಇನ್ನು ಇಲ್ಲಿಂದ ಬೀರೂರು ಜಂಕ್ಷನಿಗೆ ಹೋಗ್ಬೇಕು. ಟ್ರೈನ್ ಒಳಗೆ ವೀಡಿಯೋ ಮಾಡೋಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಕ್ರೌಡ್ ಭಾಳ ಐತಿ. ನಮಸ್ತೆ ಸ್ನೇಹಿತರೆ, ಫೈನಲಿ ಬಾಗಲಕೋಟೆಯಿಂದ 8 ತಾಸು ಜರ್ನಿ ಮಾಡಿ ಬೀರೂರು ಜಂಕ್ಷನಿಗೆ ಬಂದಿದ್ದಾಯ್ತು. ಈಗ ಟೈಮು ಬೆಳಿಗ್ಗೆ 4:30. ಇನ್ನು ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಇರೋ ಊರಿಗೆ ಹೋಗ್ಬೇಕು. ಅರೆ, ನಾನು ನಿಮಗೆ ಹಾಗೆ ಎಕ್ಸಾಮ್ ಸೆಂಟರ್ ಬಗ್ಗೆ ಮಾಹಿತಿ ಹೇಳೇ ಇಲ್ವಲ್ಲ. ನೋಡಿ, ನಾ ಈಗ ಬರೆಯೋಕೆ ಹೋಗತ್ತಿರೋ ಎಕ್ಸಾಮಿನ ಹೆಸರು SSC CHSL ಅಂತ. ಇದನ್ನು ಸೆಂಟ್ರಲ್ ಗೌರ್ಮೆಂಟಿನ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಈ ಎಕ್ಸಾಮನ್ನು ನಡೆಸ್ತಾರೆ. ಇದರ ಕ್ವಾಲಿಫಿಕೇಷನ್ ಬಂದು ಸೆಕೆಂಡ್ ಇಯರ್ ಆದವರೆಲ್ಲ ಈ ಎಕ್ಸಾಮನ್ನು ಬರಿಬೋದು. ಈ ಎಕ್ಸಾಮಿನ ಸೆಂಟರ್ ನನಗೆ ಶಿವಮೊಗ್ಗ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಎಕ್ಸಾಮ್ ಸೆಂಟರ್ ಪ್ರಿಫರೆನ್ಸ್ ಕೊಟ್ಟಿದ್ದು ಹುಬ್ಬಳ್ಳಿ, ಬೆಳಗಾವಿ ಹಾಗೆ ಕಲಬುರಗಿ. ಬಟ್ ಅವರು SSC ಅವರು ಶಿವಮೊಗ್ಗ ಕೊಟ್ಟಿದ್ದಾರೆ. ಈ ಶಿವಮೊಗ್ಗಕ್ಕೆ ನಿಮಗೆ ಗೊತ್ತು, ಬಾಗಲಕೋಟೆಯಿಂದ ಯಾವುದು ಡೈರೆಕ್ಟ್ ಟ್ರೈನ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಿಂದ ಬಾಗಲಕೋಟೆಯಿಂದ ಬೀರೂರು ಜಂಕ್ಷನಿಗೆ ಬಂದಿದ್ದೀನಿ. ಈಗ ಇಲ್ಲಿಂದ ನೆಕ್ಸ್ಟು ಭದ್ರಾವತಿಗೆ ಹೋಗ್ಬೇಕು. ನನ್ನ ಎಕ್ಸಾಮ್ ಸೆಂಟರ್ ಇರೋದು ಭದ್ರಾವತಿ ಮತ್ತು ಶಿವಮೊಗ್ಗ, ಎರಡು ಊರಿನ ನಡುವೆ ಇದೆ. ಅಲ್ಲಿಗೆ ಹೋಗ್ಬೇಕೀಗ. ಇಂಟರ್ನೆಟ್ನಲ್ಲಿ ನೋಡಿದ ಪ್ರಕಾರ ಬೀರೂರಿಂದ ಭದ್ರಾವತಿಗೆ ಬೆಳಿಗ್ಗೆ 8 ಗಂಟೆಗೆ ಒಂದಿದೆ, ಹಾಗೆ 9:40ಕ್ಕೆ ಒಂದು ಟ್ರೈನ್ ಇದೆ, ಹಾಗೆ 11 ಗಂಟೆಗೆ ಒಂದು ಟ್ರೈನ್ ಇದೆ. ಹೀಗೆ ಸುಮಾರು ಟ್ರೈನ್ಗಳಿವೆ ಬೀರೂರಿಂದ ಭದ್ರಾವತಿಗೆ. ನನ್ನ ಎಕ್ಸಾಮ್ ಇರೋದು ಮಧ್ಯಾಹ್ನ 1:15 ನಾನು ಭದ್ರಾವತಿಗೆ ಹೋಗಿ ಅಲ್ಲಿಂದ 12 ಕಿಲೋಮೀಟ್ರ್ ಇದೆ ಎಕ್ಸಾಮ್ ಸೆಂಟ್ರು. ಸೊ ನಾನು ಬೆಳಿಗ್ಗೆ 9:40ಕ್ಕಿರೋ ಒಂದು ಟ್ರೈನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ನಾನು ಸ್ವಲ್ಪ ಈಗ ನಿದ್ದೆ ಮಾಡ್ತೀನಿ, ಯಾಕಂದರೆ ಟ್ರೈನಲ್ಲಿ ನಿದ್ದೆ ಆಗಿಲ್ಲ, ಬರೀ ಕುಂತ್ಕೊಂಡೇ ಬಂದಿದ್ದೀನಿ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಹೀಗೆ ಬೆಳಿಗ್ಗೆ ಮತ್ತೆ ಭೇಟಿ ಆಗ್ತೀನಿ. ಅದೇ ಸ್ನೇಹಿತರೆ, ನಾನೀಗಿರೋದು ಬೀರೂರು ಜಂಕ್ಷನಲ್ಲಿ. ಈ ಬೀರೂರು ಜಂಕ್ಷನಿಂದ ಭದ್ರಾವತಿಗೆ ಹೋಗಬೇಕು. ಸೊ ಈಗ 8:10ಕ್ಕೆ ಒಂದು ಪ್ಯಾಸೆಂಜರ್ ಟ್ರೈನ್ ಇದೆ ಅಂತೆ.
ನಮಸ್ತೆ ಸ್ನೇಹಿತರೆ, ನಾನೀಗಿರೋದು ಭದ್ರಾವತಿ ಜಂಕ್ಷನಲ್ಲಿ. ಬೀರೂರು ಜಂಕ್ಷನಿಂದ ಸುಮಾರು 8:15ಗೆ ಬಿಟ್ಟಿದ್ದೆ. 1 ಅವರಲ್ಲಿ ಭದ್ರಾವತಿ ಜಂಕ್ಷನ್ ರೀಚ್ ಆಗಿದ್ದೀನಿ. ನಾ ಇಲ್ಲಿಂದ KSRTC ಬಸ್ ಸ್ಟಾಪ್ ಎಲ್ಲಿದೆಯೋ ಅಥವಾ ಯಾವುದಾದ್ರು ಬಸ್ ಸ್ಟಾಪ್ ಎಲ್ಲಿದೆಯೋ ಅಂತ ಹುಡುಕಿ ಅಲ್ಲಿಂದ ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕು. ಈ ಭದ್ರಾವತಿ ರೈಲ್ವೆ ಸ್ಟೇಷನ್ನಿಂದ ಮೇನ್ ರೋಡಿಗೆ ಬಂದು ಅಲ್ಲಿಂದ ಲೆಫ್ಟ್ ತಿರುಗಿ ಸುಮಾರು 800 ಮೀಟ್ರ್ ದೂರ ನಡೆದರೆ KSRTC ಬಸ್ ಸ್ಟಾಪ್ ಸಿಗುತ್ತೆ. ಆ ಬಸ್ ಸ್ಟಾಪಿಂದ ಭದ್ರಾವತಿ ಟು ಶಿವಮೊಗ್ಗ ಸಿಟಿ ಬಸ್ ಓಡಾಡ್ತಾವಂತೆ. ಸೊ ನಾವು ಆದಷ್ಟು ಬೇಗ KSRTC ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಶಿವಮೊಗ್ಗ ಬಸ್ ಹಿಡ್ಕೊಂಡು ಆದಷ್ಟು ಬೇಗ ನಾವು ಮಾಚೇನಹಳ್ಳಿ ಅನ್ನೋ ಊರಿಗೆ ಹೋಗಬೇಕು. ಯಾಕಂದರೆ SSC ಎಕ್ಸಾಮ್ ಸೆಂಟರ್ ಇರೋದು ಮಾಚೇನಹಳ್ಳಿಯಲ್ಲೇ. ನೋಡ್ತಾ ಇದ್ರಲ್ಲ, 5 ನಿಮಿಷದ ಮುಂಚೆ ಇಲ್ಲಿ ತುಂಬ ಬಿಸಿಲಿತ್ತು. ಒಂದು ಸರ್ಕಲ್ ದಾಟಿ ಈ ಕಡೆ ಬಂದ ಕೂಡಲೇ ಫುಲ್ ಮಾಡಾಗಿ ಮಳೆ ಬಂದಂಗೆ ಆಗೈತಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರೈವೇಟ್ ಬಸ್ ಸ್ಟಾಪು ಹಾಗೆ KSRTC ಬಸ್ ಸ್ಟಾಪು ಎರಡು ಅಕ್ಕಪಕ್ಕನೇ ಇದೆ. ಇದರಲ್ಲಿ ಪ್ರೈವೇಟ್ ಬಸ್ ಸ್ಟಾಪು ಫಸ್ಟಿಗೆ ಬರುತ್ತೆ, ಅದಾದಮೇಲೆ KSRTC ಬಸ್ ಸ್ಟಾಪ್ ಇದೆ. ಈ KSRTC ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಭದ್ರಾವತಿ ಟು ಶಿವಮೊಗ್ಗ ಬಸ್ ಹತ್ತಿದ್ರೆ ನೀವು ಡೈರೆಕ್ಟಾಗಿ ಮಾಚೇನಹಳ್ಳಿಗೆ ಹೋಗ್ಬೋದು. ನೋಡಿ, ಇದೇ ಶಿವಮೊಗ್ಗದಲ್ಲಿರೋ SSC ಎಕ್ಸಾಮ್ ಸೆಂಟರ್. ಸ್ನೇಹಿತರೆ, ಈಗ ಟೈಮ್ ಬಂದು 1 ಗಂಟೆ ಆಗಿದೆ. 1 ಗಂಟೆ 15 ನಿಮಿಷಕ್ಕೆ ರಿಪೋರ್ಟಿಂಗ್ ಟೈಮ್ ಐತಿ. ಸೊ ನೀವು ನೋಡ್ತಾ ಇದ್ದೀರಾ, ಕ್ಲಿಕ್ ಮಾಡ್ಕೊಂತೀರಿ. ನೀವು ನೋಡ್ತಾ ಇದ್ದೀರಲ್ಲ, ಅದೇ ಶಿವಮೊಗ್ಗದಲ್ಲಿರೋ SSC ಎಕ್ಸಾಮ್ ಸೆಂಟರ್. ಅದರ ಹಿಂದ್ಗಡೆ ನಾನಿದ್ದೀನಿ. ಸೊ ಈಗ ರಿಪೋರ್ಟಿಂಗ್ ಟೈಮ್ ಆಗಿದೆ, ಅಂದರೆ ಇನ್ನೂ 15 ನಿಮಿಷ ಇದೆ. ಅಷ್ಟರಲ್ಲಿ ಅಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಒಳಗೆ ಹೋಗಬೇಕು. ಅದಾದಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಹಾಗೆ ಎಕ್ಸಾಮ್ನಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ಎಕ್ಸಾಮ್ ಆದಮೇಲೆ ನಿಮಗೆ ಮಾಹಿತಿ ಕೊಡ್ತೇನೆ. ನಾನು ಯಾವತ್ತೂ ಈ ಗೌರ್ಮೆಂಟ್ ಎಕ್ಸಾಮ್ ಯಾವ ಬರೆದಿಲ್ಲ. ಅದೇ CVT ಅಂತ ಇರುತ್ತಂತಿದ್ದು SSCದು. ಅದು ಒಳಗೆ ಹೋಗಿ ಅದು ಎಕ್ಸಾಮ್ ಏನೇನು ಪ್ರೊಸೀಜರ್ ಐತಿ, ಎಕ್ಸಾಮ್ ಯಾವ ಥರ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ನಿಮಗೂ ಅದರ ಮಾಹಿತಿ ಕೊಡ್ತೀನಿ. ನಮಸ್ತೆ ಸ್ನೇಹಿತರೆ, ಫೈನಲಾಗಿ ಎಕ್ಸಾಮು ಮುಗೀತು. ಈಗ ನಾನು ವಾಪಸ್ ಭದ್ರಾವತಿ ರೈಲ್ವೆ ಸ್ಟೇಷನಿಗೆ ಬಂದೆ. ವಾಪಸ್ ಬೀರೂರು ಜಂಕ್ಷನಿಗೆ ಹೊಂಟೀನಿ. ಮತ್ತು ಬೆಳಿಗ್ಗೆ ಯಾವ ಟ್ರೈನಿಗೆ ಬಂದಿನೋ ಅದೇ ಟ್ರೈನ್ ವಾಪಸ್ ಈಗ ಹೊಂಟತಿ. ಬೆಳಿಗ್ಗೆ ಬಂದಿದ್ದು ಚಿಕ್ಕಮಗಳೂರು ಶಿವಮೊಗ್ಗ ಟ್ರೈನು. ಅದು ವಾಪಸ್ ಶಿವಮೊಗ್ಗ ಟು ಚಿಕ್ಕಮಗಳೂರು ಹೊಂಟತಿ ವಯ್ಯ ಬೀರೂರು ಜಂಕ್ಷನ್ನಾಗ. ಸೊ ಅಲ್ಲಿಂದ ನಮ್ಮ ಊರಾದ ಬಾಗಲಕೋಟೆಗೆ ಹೋಗ್ಬೇಕು ನೆಕ್ಸ್ಟ್. ಇನ್ನು ಎಕ್ಸಾಮ್ ಬಗ್ಗೆ ಹೇಳ್ಬೇಕಂದ್ರೆ, ಎಕ್ಸಾಮೇ ಈಸಿ ಇತ್ತು. ಆದರೆ ಎಕ್ಸಾಮ್ ನೋಡಿ,
ಯಾರೂ ಇಲ್ಲ, ಎಲ್ಲ ಖಾಲಿ ಖಾಲಿ ಇದೆ. ಟೈಮ್ ಇವಾಗ 8:20 ಆಗಿದೆ ರಾತ್ರಿ. ಜಸ್ಟ್ ಬೀರೂರು ಜಂಕ್ಷನನ್ನು ಮುಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಬಾಗಲಕೋಟೆ ಜಂಕ್ಷನಿಗೆ ಹೋಗ್ಬೇಕು. ಸ್ನೇಹಿತರೆ, ಫೈನಲಿ ಮಂಗಳೂರು ವಿಜಯಪುರ ಟ್ರೈನಲ್ಲಿ ಬೀರೂರು ಜಂಕ್ಷನಿಂದ ಬಾಗಲಕೋಟೆ ಜಂಕ್ಷನ್ವರೆಗೆ ಈಗ ಜಸ್ಟ್ ಬಂದಿದ್ದೀನಿ. ಈಗ ಟೈಮ್ ಬಂದು ಬೆಳಗ್ಗೆ 6:35. ನೆಕ್ಸ್ಟ್ ಇಲ್ಲಿಂದ ನಮ್ಮ ಊರಿಗೆ ಹೋಗಬೇಕು. ನಮ್ಮೂರಿಗೆ ಇಲ್ಲಿಂದ ಡಿಸ್ಟೆನ್ಸ್ ಬಂದು 30 ಕಿಲೋಮೀಟ್ರ್ ಐತಿ. ನಮಸ್ತೆ ಸ್ನೇಹಿತರೆ, ನಾನು ಬೆಳಿಗ್ಗೆ ಬಾಗಲಕೋಟೆ ರೈಲ್ವೆ ಸ್ಟೇಷನಿಂದ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ನಿ. ಇನ್ನೇನು ಬಸ್ ಹತ್ತಬೇಕು ಅಷ್ಟರೊಳಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಒಂದು ಮೆಸೇಜ್ ಬಂತು. ಅದೇನಂದ್ರೆ ನನಗೆ ನಮ್ಮ ಲೆಕ್ಚರರ್ ಒಬ್ಬರು ಬಂದು ಭೇಟಿಯಾಗಿ ಅಂತೇಳಿ ಮೆಸೇಜ್ ಹಾಕಿದ್ರು. ಸೊ ಅದಕ್ಕೆ ನಾನು ಈಗ ಊರಿಗೆ ಹೋಗಲಿಲ್ಲ, ಡೈರೆಕ್ಟಾಗಿ ಕಾಲೇಜಿಗೆ ಬಂದಿದ್ದೀನಿ. ವಿಷಯ ಏನಂದರೆ, ಇದೊಂದು ಅಸೈನ್ಮೆಂಟು ಹೋಗುವಾಗ ನನ್ನ ಫ್ರೆಂಡಿಗೆ ಹೇಳಿದ್ದೆ ಕೊಟ್ಟು ಹೋಗು ಅಂತೇಳಿ. ಬಟ್ ಅವನು ನೆನಪಾರಿ ಅಲ್ಲೇ ಇಟ್ಟು ಹೋಗಿದ್ದಾನೆ ಅವನ ರೂಮಲ್ಲೇ. ಸೊ ಈಗ ಅದನ್ನು ತೊಗೊಂಡೋಗಿ ಸರಿಗೆ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಊರಿಗೆ ಹೋಗ್ಬೇಕಿನ್ನು. ಇನ್ನು ನಮ್ಮ ಮನೆಯಿಂದ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ವಾಪಸ್ ಬರೋ ತನಕ ಏನೇನು ಖರ್ಚಾದ ಅಂತ ನೋಡೋದಾದ್ರೆ, ಅಷ್ಟಿಗೆ ಒಂದೇದು ಖರ್ಚಾಗಿದ್ದು ಇದು ರೈಲ್ವೆ ಟಿಕೆಟು ಬಾಗಲಕೋಟೆ ಜಂಕ್ಷನಿಂದ ಬೀರೂರು ಜಂಕ್ಷನ್ ತನಕ 140 ರೂಪೀಸ್ ಆಗೈತದೆ. ಅದರ ನೆಕ್ಸ್ಟ್ ಅಲ್ಲಿಂದ ಬೀರೂರು ಜಂಕ್ಷನಿಂದ ಭದ್ರಾವತಿ ರೈಲ್ವೆ ಸ್ಟೇಷನ್ನಿಗೆ ಸುಮಾರು 10 ರೂಪಾಯಿ ಟ್ರೈನ್ ಚಾರ್ಜ್ ಐತಿ. ಯಾಕಂದ್ರೆ ನಾನು ಹತ್ತಿದ್ದು ಆರ್ಡಿನರಿ ಟ್ರೈನ್. ಭದ್ರಾವತಿ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ತನಕ ನಡ್ಕೊತ ಹೋದ್ನಿ. ಇಲ್ಲೇ ಭದ್ರಾವತಿಯಿಂದ ಮಾಚೇನಹಳ್ಳಿ ಅನ್ನೋ ಊರಿನಾಗ ಎಕ್ಸಾಮ್ ಸೆಂಟರ್ ಐತಿ. ಸೊ ಅಲ್ಲಿಗೆ ಭದ್ರಾವತಿಯಿಂದ ಮಾಚೇನಹಳ್ಳಿಗೆ 10 ರೂಪಾಯಿ ಬಸ್ ಚಾರ್ಜ್. ಎಕ್ಸಾಮ್ ಆದಮೇಲೆ KSRTC ಬಸ್ ಒಳಗೆ ಮಾಚೇನಹಳ್ಳಿಯಿಂದ ಭದ್ರಾವತಿಗೆ ಬಂದ್ನಿ. ಅದರ ಬಸ್ ಚಾರ್ಜ್ ಬಂದು 10 ರೂಪಾಯಿ. ಮಾಚೇನಹಳ್ಳಿ ಟು ಭದ್ರಾವತಿ ಬಸ್ ಸ್ಟ್ಯಾಂಡ್. ಭದ್ರಾವತಿ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನಿಗೆ ಬರುವಾಗ ದಾರ್ಯಾಗ ಒಂದು ಹೋಟೆಲ್ನಾಗ ನಾಷ್ಟ ಮಾಡಿದ್ನಿ. ಅದರ ಬಿಲ್ ಸುಮಾರು 60 ರೂಪಾಯಿ. ಭದ್ರಾವತಿ ರೈಲ್ವೆ ಸ್ಟೇಷನ್ನಿಂದ ಬೀರೂರು ಜಂಕ್ಷನಿಗೆ ವಾಪಸ್ ಬಂದ್ನಿ. ಅದರ ಟ್ರೈನ್ ಚಾರ್ಜ್ ಬಂದು 10 ರೂಪಾಯಿ. ಇದು ಸೇಮ್ ನಾ ಬೆಳಗ್ಗೆ ಯಾವ ಟ್ರೈನಿಗೆ ಹೋಗಿದ್ನೋ ಅದೇ ವಾಪಸ್ ಬಂದಿತ್ತು, ಬರತ್ತಿತ್ತು. ಅದರೊಳಗೆ ಬಂದೀನಿ. ಬೀರೂರು ಜಂಕ್ಷನಿಂದ ಹುಬ್ಬಳ್ಳಿ ಜಂಕ್ಷನಿಗೆ ಟಿಕೆಟ್ ತೆಗ್ಸೀನಿ. ಅದರ ಟ್ರೈನ್ ಚಾರ್ಜ್ ಬಂದು 110 ರೂಪಾಯಿ. ಇವೆಲ್ಲ ಖರ್ಚಾಗಿ ಬಿಲ್ಲಾಗಿ ನನ್ನ ಹತ್ರ ಇರುವಂಥವು. ಕೆಲವು ಬಿಲ್ಗಳು ನನ್ನ ಹತ್ರ ಸಿಗತ್ತಿಲ್ಲ. ಹುಬ್ಬಳ್ಳಿಯಿಂದ ಬಾಗಲಕೋಟೆಗೆ ತೆಗ್ಸಿದ ಟ್ರೈನ್ ಟಿಕೆಟು ಸಿಗತ್ತಿಲ್ಲ. ಅದರ ಟ್ರೈನ್ ಚಾರ್ಜ್ ಮೋಸ್ಟ್ಲಿ ಓವರಾಲ್ ಟೋಟಲ್ ಜರ್ನಿ ಖರ್ಚು ಸುಮಾರು 460 ರೂಪಾಯಿ ಆಗೈತಿ. ಅಂದರೆ ನಾವು ಮನೆಯಿಂದ ಎಕ್ಸಾಮ್ ಸೆಂಟರಿಗೆ ಹೋಗಿ ಹೊಳೆ ಎಕ್ಸಾಮ್ ಸೆಂಟರಿಂದ ಮನೆಗೆ ಬರೋ ತನಕ ಮಾಡಿರೋ ಖರ್ಚು ಸುಮಾರು 460 ರೂಪಾಯಿ. ಇಷ್ಟೊತ್ತು ಸಮಾಧಾನದಿಂದ ನನ್ನ ಫಸ್ಟ್ ವ್ಲಾಗನ್ನು ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.